ವೃಶ್ಚಿಕ ರಾಶಿಯವರ 5 ಸಮಸ್ಯೆಗಳಿಗೆ ಒಂದು ಸಿಂಪಲ್ ಪರಿಹಾರ, ಈಸಿಯಾದಂತಹ ಪರಿಹಾರ ಹೇಳ್ತೀನಿ, ಬಟ್ ಮೋಸ್ಟ್ ಪವರ್ಫುಲ್, ಅತ್ಯಂತ ಶಕ್ತಿಯುತವಾದಂತಹ ಪರಿಹಾರಗಳನ್ನು ಹೇಳ್ತೇನೆ. ಬಹಳ ಇಂಪಾರ್ಟೆಂಟ್ ವಿಡಿಯೋ ವೃಶ್ಚಿಕ ರಾಶಿಯವರಿಗೆ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿಬಿಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ. ಜೊತೆಗೆ ನೀವು ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೆ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರ 5 ಸಮಸ್ಯೆಗಳಿಗೆ ಒಂದು ಅದ್ಭುತವಾದಂತಹ ಶಕ್ತಿಯುತ ಪರಿಹಾರ ಏನು ನೋಡಿ. ನೀವು ವೃಶ್ಚಿಕ ರಾಶಿಯವರಾಗಿದ್ದು ರಹಸ್ಯ ಶತ್ರುಗಳ ಕುತಂತ್ರದಿಂದ ನೀವು ಒದ್ದಾಡ್ತಾ ಇದ್ರೆ, ಯಾರು ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ, ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ಕೈಗೆ ಬಂದಿದ್ದು ಬಾಯಿಗೆ ಬರ್ದಂಗೆ ಆಗ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ನನಗೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ, ಎಲ್ಲ ಇನ್ನೇನು ಆಯ್ತು ಅನ್ಬೇಕಾರೆ ಯಾರೇನು ಮಾಡ್ತಾರೋ ಗೊತ್ತಿಲ್ಲ, ಕೆಲಸ ಹಾಳಾಗ್ಬಿಡ್ತಾ ಇದೆ, ಯಾರು ಕಡ್ಡಿಗೆ ಇರ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಗುರುಗಳೇ. ನಮ್ಮ ಫ್ರೆಂಡು, ನಮ್ಮ ಬಿಸ್ನೆಸ್ ಮ್ಯಾನ್ ಅಥವಾ ನಮ್ಮ ಗಂಡ ಹೆಂಡತಿ ಅಥವಾ ನಮ್ಗೆ ಬೇಕಾದ್ರ ನಡುವೆ ನಮ್ಮ ನಡುವೆ ಜಗಳ ಆಗ್ತಾ ಇದ್ದಾರೆ, ಸುಮ್ಮನೆ ಏನೇನೋ ಕಡ್ಡಿಗೀರು ಆಗ್ತಾ ಇದ್ದಾರೆ, ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಈ ಗುಪ್ತ ಶತ್ರುಗಳು ಅಂತ ಇರ್ತಾರಲ್ಲ, ಅವರ ಒಂದು ಕುತಂತ್ರಗಳು ನಿಷ್ಫಲ ಆಗ್ಬಿಡ್ಬೇಕು ಅಂತ ಅಂದರೆ ಬಹಳ ಜನ ಟ್ರೈ ಮಾಡಿದ್ರು, ಯಾರ್ಯಾರೋ ಟ್ರೈ ಮಾಡಿದ್ರು, ಬಟ್ ಏನು ಮಾಡೋಕ್ಕಾಗಲಿಲ್ಲ. ಆ ಶಕ್ತಿ ನಿಮಗೆ ಬರಬೇಕು ಅಂತ ಆದರೆ ಬಹಳ ಮುಖ್ಯ ಇದು ನಿಮಗೆ ಬಗಳಾಮುಖಿ ದೇವಿ ಆರಾಧನೆ. ಯಾವ ವೃಶ್ಚಿಕ ರಾಶಿಯವರು ಬಗಳಾಮುಖಿ ಆರಾಧನೆಯನ್ನು ಮಾಡ್ತಾರೋ, ನಿಮ್ಮ ಗುಪ್ತ ಶತ್ರುಗಳಾಗಿರಬಹುದು, ನಿಮಗೆ ಗೊತ್ತಿರುವಂಥ ಶತ್ರುಗಳೇ ಆಗಿರ್ಬೋದು, ಇವರೇ ಸರ್ ಮಾಡ್ತಾ ಇರೋದು ಅಂಥೇಳಿ, ಅಂಥವರ ಕುತಂತ್ರಗಳು ನಿಮ್ಮ ಮುಂದೆ ಚೆನ್ನಾಗಿರ್ತಾರೆ, ನಮಗೇನೋ ಗೊತ್ತಿಲ್ಲಪ್ಪ, ನಮಗೇನಿಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಇರ್ತಾರೆ, ಬಟ್ ಹಿಂದ್ಗಡೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಮಸ್ಯೆಯನ್ನು ಕೊಡ್ತಾ ಇರ್ತಾರಲ್ಲ, ಬಟ್ ಆ ಕುತಂತ್ರಗಳೆಲ್ಲ ನಿಷ್ಫಲ, ಅಂದರೆ ಕೆಲಸನೇ ಮಾಡಲ್ಲ ನಿಮ್ಮ ವಿರುದ್ಧ. ಜೊತೆಗೆ ಗುಪ್ತ ಶತ್ರುಗಳು ಎಕ್ಸ್ಪೋಸ್ ಆಗಿಬಿಡ್ತಾರೆ, ನಿಮ್ಮ ಮುಂದೆ ಚೆನ್ನಾಗಿದ್ದುಬಿಟ್ಟು ಹಿಂದೆ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಕೆಲಸ ಮಾಡುವ ಪ್ರತಿಯೊಬ್ಬರು ಎಕ್ಸ್ಪೋಸ್ ಆಗ್ತಾರೆ, ನಿಮಗೆ ಗೊತ್ತಾಗ್ತದೆ ಇಂಥವರಿಂದಲೇ ಅಂಥೇಳಿ ರೆಡ್ ಹ್ಯಾಂಡಲ್ಲಿ ಸಿಗಾಕೊಂಡ್ಬಿಡ್ತಾರೆ ಅವರು. ಜಸ್ಟ್ ನೀವು ಬಗಳಾಮುಖಿ ಆರಾಧನೆಯನ್ನು ಮಾಡಬೇಕು. ಜೊತೆಗೆ ಮಾಟ ಮಂತ್ರನೇ ಮಾಡಿಸ್ಬಿಡ್ತಾರೆ ಕೆಲವರು. ಈಗಂತೂ ನೀವು ಪಂಚಮ ಶನಿಯಲ್ಲಿದ್ದೀರಾ, ಬೇಗ ತಗಲುತ್ತೆ ನಿಮಗೆ ಮಾಟ ಮಂತ್ರ, ಬಟ್ ಈ ಗುರುಬಲ ಶುರುವಾಗಿರೋದ್ರಿಂದಾಗಿ ಈ ಸಮಯದಲ್ಲಿ ನೀವೇನಾದರೂ ಬಗಳಾಮುಖಿ ಆರಾಧನೆ ಮಾಡಿಕೊಂಡು ಪ್ರಸಾದ ಧಾರಣೆಯನ್ನು ಮಾಡಿಕೊಂಡ್ರೆ ಖಂಡಿತ ಮಾಟ ಮಂತ್ರಗಳಿಂದನೂ ರಕ್ಷಣೆ ಸಿಗತ್ತೆ. ಬರೇ ಅವ್ರು ಎಕ್ಸ್ಪೋಸ್ ಆಗೋದಲ್ಲ, ಅವ್ರು ಮಾಟ ಮಂತ್ರ ಮಾಡಿಸಿದ್ರು ಕೂಡ ನಿಮಗೆ ತಾಗಲ್ಲ, ತುಂಬ ಚೆನ್ನಾಗಿ ರಕ್ಷಣೆ ಸಿಗುತ್ತೆ. ತಾಂತ್ರಿಕ ಬಾಧೆ ಅಂತ ಅದನ್ನು ತಂತ್ರ ವಿದ್ಯೆಗಳಿಂದ ನಿಮ್ಮ ಮೇಲೆ ಕೊಡ್ತಕ್ಕಂಥ ಸಮಸ್ಯೆಗಳು, ಅದರಿಂದ ನಿಮಗೆ ಒಂದು ರಕ್ಷಣೆ ಸಿಗುತ್ತೆ. ಮೂರನೇದಾಗಿ ಧೈರ್ಯ ವೃದ್ಧಿ, ಆತ್ಮಬಲ ವೃದ್ಧಿ. ಪಂಚಮ ಶನಿಯಿಂದ ಕಳೆದ 1.5 ವರ್ಷದಿಂದ ನಿಮಗೆ ಏನಾಗ್ಬಿಟ್ಟಿದೆ ಅಂತಂದರೆ ಧೈರ್ಯನೇ ಅಡಗೋಗ್ಬಿಟ್ಟಿದೆ. ನಂಗೆ ಧೈರ್ಯನೇ ಇಲ್ಲ ಸರ್, ಮೊದಲು ತುಂಬ ಧೈರ್ಯ ಇತ್ತು ಗುರುಗಳೇ ನನಗೆ, ಇವರು ಕೊಡೋ ಕಾಟ ಒಂದಲ್ಲ ಎರಡಲ್ಲ, ಮೇಲಿಂದ ಮೇಲೆ ಹಿಂಸೆ ಕೊಟ್ಟು ಕಷ್ಟ ತಿಂದು ಕಣ್ಣೀರು ಹಾಕಿ ಒಂಥರ ಕುಗ್ಗು ಹೋಗಿದ್ದೀನಿ ಗುರುಗಳೇ, ಒಳಗಿಂದೊಳಗೆ ಸತ್ತು ಹೋಗಿದ್ದೇನೆ, ಒಳಗಿಂದೊಳಗೆ ಬರೀ ಶರೀರ ಮಾತ್ರ ಬದುಕಿದೆ, ಉಸಿರಾಡ್ತಾ ಇದ್ದೀನಿ ಅಷ್ಟೇ, ಬಿಟ್ಟರೆ ಏನಿಲ್ಲ, ಅಷ್ಟು ಬೇಜಾರಾಗ್ಬಿಟ್ಟಿದೆ, ಒಂದು ಆತ್ಮಬಲವೇ ಇಲ್ಲ, ಧೈರ್ಯವೇ ಇಲ್ಲ, ಏನು ಮಾಡೋಕ್ಕೂ ಧೈರ್ಯ ಇಲ್ಲ ಗುರುಗಳೇ. ಈ ವೃಶ್ಚಿಕ ರಾಶಿ ಯೋಚನೆ ಮಾಡಬೇಡಿ, ಈಗ ಗುರುಬಲ ಸ್ಟಾರ್ಟ್ ಆಗಿದೆ. ಬಗಳಾಮುಖಿ ದೇವಿ ಆರಾಧನೆ ನಾನು ಈಗ ಹೇಳ್ತೀನಿ, ಆ ಥರ ಮಾಡ್ಕೊಳ್ಳಿ, ಖಂಡಿತವಾಗಿ ಧೈರ್ಯವೂ ಜಾಸ್ತಿ ಆಗುತ್ತೆ, ಆತ್ಮಬಲವೂ ವೃದ್ಧಿ ಆಗುತ್ತೆ. ಇನ್ನು ಈ ಆಸ್ತಿ ವಿಚಾರಗಳಲ್ಲಿ, ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ನೀವೇ ಯಾವುದೋ ಖರೀದಿ ಮಾಡಿರುವ ಆಸ್ತಿ ಇರ್ಬೋದು, ಸಿಗಾಕ್ಕೊಂಡು ಒದ್ದಾಡಿ ಕೈ ಬರುತ್ತೆ ಬಾಯಿ ಬರಲ್ಲ, ಅದು ಆಗ್ತಾಯಿಲ್ಲ, ವ್ಯವಹಾರಗಳು ಅರ್ಧಂಬರ್ಧಕ್ಕೆ ನಿಂತು ಹೋಗ್ಬಿಟ್ಟಿದೆ. ದುಡ್ಡಿನ ವಿಚಾರದಲ್ಲಿ ಕೂಡ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ, ಒಂದು ರಕ್ಷಣೆ ಇಲ್ಲ, ₹1 ದುಡ್ಡು ನಿಲ್ತಾ ಇಲ್ಲ, ದುಡಿಮೆ ಇಲ್ಲ, ಬಹಳ ಕಷ್ಟ ಆಗ್ತಾ ಇದೆ. ಬಟ್ ನೀವು ವೃಶ್ಚಿಕ ರಾಶಿಯವರಾಗಿದ್ದು ಬಗಳಾಮುಖಿ ಆರಾಧನೆಯನ್ನು ಈ ಸಂದರ್ಭದಲ್ಲಿ ನೀವು ಮಾಡಿಕೊಂಡ್ರಿ ಅಂತ ಆದರೆ ಖಂಡಿತವಾಗಿ ಆಸ್ತಿ ಹಾಗೂ ಹಣಕಾಸಿನ ವಿಚಾರದಲ್ಲಿ ಆ ಸ್ಥಿರತೆ ತುಂಬ ಚೆನ್ನಾಗಿ ಸಿಗುತ್ತೆ. ಅಷ್ಟೇ ಅಲ್ಲ, ಜೀವನದಲ್ಲಿ ನಿಮಗೆ ಜಯ ಅಂದರೆ ನೀವು ಆ ಜಯವನ್ನು ನೋಡಿ, ವಿಕ್ಟರಿಯನ್ನು ನೋಡಿ ಬಹಳ ಕಾಲ ಆಗಿಬಿಟ್ಟಿದೆ, ಬಹುಶಃ 2.5, 3.5, 4 ವರ್ಷದ ಮೇಲೆ ಆಗೋಗಿದೆ, ನೀವು ಜಯವನ್ನೇ ನೋಡಿಲ್ಲ, ಬರೇ ಸೋಲೇನೇ ಆಗಿದೆ, ಮೇಲಿಂದ ಮೇಲೆ ಸೋಲ್ತಾ ಇದ್ದೀರಾ. ಪುನಃ ವಾಪಸ್ ನೀವು ಗೆದ್ದೇ ಗೆಲ್ತೀರಾ. ಜಸ್ಟ್ ನೀವೇನು ಮಾಡಬೇಕು, ಜೀವನದಲ್ಲಿ ಗೆಲುವು ಬೇಕು, ಸ್ಥಿರತೆ ಬೇಕು ಅಂತಂದರೆ ಬಗಳಾಮುಖಿ ಆರಾಧನೆಯನ್ನು ಮಾಡಬೇಕು. ಹಾಗಾದ್ರೆ ಇಷ್ಟೆಲ್ಲ ಕೊಡ್ತಕ್ಕಂಥ ಬಗಳಾಮುಖಿ ಆರಾಧನೆಯನ್ನು ಹೇಗೆ ಮಾಡಬೇಕು ಅದನ್ನು ಹೇಳ್ತಾನೆ. ಬಗಳಾಮುಖಿ ಆರಾಧನೆ ಮಾಡಲಿಕ್ಕೆ ನಿಮಗೆ ಪ್ರಮುಖವಾಗಿ 4 ದ್ರವ್ಯಗಳು ಬೇಕು. 4 ದ್ರವ್ಯಗಳು ನಿಮ್ಮಲ್ಲಿದ್ದರೆ ಖಂಡಿತವಾಗಿ ನೀವು ಬಗಳಾಮುಖಿ ಆರಾಧನೆ ಮಾಡಬಹುದು. ಆ 4 ದ್ರವ್ಯಗಳು ಯಾವುದಂದರೆ, ಒಂದು ವೀಳ್ಯದೆಲೆ ಚೆನ್ನಾಗಿರಬೇಕು, ಯಾವುದು ಗಾಯ ಕಲೆ ಇತ್ಯಾದಿಗಳಾಗದೇ ಇರತಕ್ಕಂಥ ಚೆನ್ನಾಗಿರುವ ವೀಳ್ಯದೆಲೆ 2,
ಆಮೇಲೆ ಕುಂಕುಮ, ಒರಿಜಿನಲ್ ಕುಂಕುಮ ಗೊತ್ತಾಯ್ತಲ್ವ, ಒಳ್ಳೆಯ ಒರಿಜಿನಲ್ ಕುಂಕುಮ ಒಂದು ಸ್ವಲ್ಪ, ನಂತರ ಒಂದು ಲಿಂಬೆ ಹಣ್ಣು ಹಾಗೂ ಕೆಂಪು ಬಣ್ಣದ ಹೂವು. ಇದು 4 ನಿಮಗೆ ಬೇಕು. ಈ 4 ವಸ್ತುಗಳನ್ನು ನೀವು ಸಂಗ್ರಹಣೆ ಮಾಡಿಕೊಂಡು ಅಮಾವಾಸ್ಯೆಗಳಲ್ಲಿ ಅಥವಾ ವಾರದಲ್ಲಿ ಸೋಮವಾರ ಅಥವಾ ಅಮಾವಾಸ್ಯೆ, ಸೋಮವಾರವೇ ಅಮಾವಾಸ್ಯೆ ಬಂದಾಗಂತೂ ತುಂಬ ಒಳ್ಳೆಯದು, ಇಲ್ಲ ಪ್ರತಿ ಸೋಮವಾರ ಅಥವಾ ಪ್ರತಿ ಅಮಾವಾಸ್ಯೆ ತಿಂಗಳಿಗೊಮ್ಮೆ ಈ ವಿಡಿಯೋ ಎಂಡಲ್ಲಿ ನಾನು ಹೇಳ್ತಕ್ಕಂತಹ ಮಂತ್ರ ಸ್ತೋತ್ರ ಏನಿದೆ ಅದನ್ನು ಕೇಳಿಸ್ಕೊಂಡು ವಿಡಿಯೋದಲ್ಲೇ ಇಟ್ಕೊಂಡು ದೇವ್ರ ಮೇಲೆ ಜಾಗಲಿ ಮಾಡಿ ಒಂದು ಪ್ಲೇಟ್ ಮೇಲೆ ವಿಡಿಯೋದಲ್ಲೇ ಇಟ್ಕೊಂಡು ಅದರ ಮೇಲೆ ಒಂದು ಲಿಂಬೆಹಣ್ಣು ಇಟ್ಕೊಂಡು ಈ ಕುಂಕುಮ ಈ ಒಂದು ಮಂತ್ರನ ಹೇಳ್ತಿಲ್ಲ ಅದರಲ್ಲಿ ಅದಕ್ಕೆ ಅರ್ಚನೆ ಮಾಡಬೇಕು ಆ ಲಿಂಬೆಹಣ್ಣು ಮೇಲೆ. ಜೊತೆಗೆ ಕೆಂಪು ಹೂವುಗಳನ್ನು ಇಡಬೇಕು, ಅದಕ್ಕೆ ಬಗಳಾಮುಖಿಯನ್ನು ಆರಾಧನೆ ಮಾಡಿಕೊಳ್ಬೇಕು. ಮುಗಿದ ನಂತರ ಆ ಕುಂಕುಮವನ್ನು ಹಣೆಗಿಟ್ಕೋಬೇಕು. ಆ ಕೆಂಪು ಹೂಗಳನ್ನು ಹಿಂಗೆ ಮೂಸಿಬಿಟ್ಟು ಪಕ್ಕದಲ್ಲಿ ಹಾಕಿ ಕೈ ತೊಳ್ಕೊಂಬಿಟ್ರೆ ಆಯಿತು. ಆ ಲಿಂಬೆಹಣ್ಣು ನೆಕ್ಸ್ಟ್ ಅಮಾವಾಸ್ಯೆ ತನಕ ಹಾಗೆಯೇ ಇರಬೇಕು. ನೆಕ್ಸ್ಟ್ ಅಮಾವಾಸ್ಯೆಯಲ್ಲಿ ಬಿಡೋದೆಲ್ಲ ಒಣಗೋಗಿ ಇದಾಗ್ಬಿಟ್ಟಿರುತ್ತೆ, ಹಾಗೂ ಆ ಲಿಂಬೆಹಣ್ಣು ಸ್ವಲ್ಪ ಬಾಡಿರುತ್ತೆ. ಅದನ್ನು ತೊಗೊಂಡೋಗಿ ಎಲ್ಲರೂ ಹರಿಯುವ ನೀರಿನಲ್ಲಿ ಅಥವಾ ಯಾವುದಾದ್ರು ಅರಳಿ ಮರದ ಕೆಳಗಡೆ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ಅಮಾವಾಸ್ಯೆಗೆ ಮತ್ತೆ ಫ್ರೆಶ್ ಆಗಿ ತಂದಿಟ್ಕೊಳ್ಬೇಕು. ಈ ಥರ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಪ್ರತಿ ಸೋಮವಾರ ಕಡ್ಡಾಯವಾಗಿ ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತಕ್ಕಂಥ ಸ್ತೋತ್ರವನ್ನು ಮಿನಿಮಮ್ ನನ್ನ ಪ್ರಕಾರ ಒಂದು 8 ಬಾರಿ ಯಾರು ಕೇಳಿಸ್ಕೊಳ್ತಕ್ಕಂಥದ್ದು ತುಂಬ ಅನುಕೂಲ ಗೊತ್ತಾಯ್ತಲ್ವ, ತುಂಬ ಪವರ್ಫುಲ್ ಆಗಿರ್ತದೆ. 4 ದ್ರವ್ಯಗಳು. ಆಮೇಲೆ ಸೋಮವಾರ ಅಮಾವಾಸ್ಯೆ ಬಹಳ ವಿಶೇಷ. ಅದಕ್ಕೋಸ್ಕರ ಈ ಬಾರಿ ಅಧಿಕ ಮಾಸದ ಅಮಾವಾಸ್ಯೆ ಇದೆಯಲ್ಲ ಅದು ಬಹಳ ಪವರ್ಫುಲ್ ಆಗಿದೆ. ಈ ಬಾರಿ ಜೂನ್ 15ನೇ ತಾರೀಕು ಅಧಿಕ ಮಾಸದ ಅಮಾವಾಸ್ಯೆ ಅನ್ಬೋದು. ಈ ಅಧಿಕ ಮಾಸದ ಅಮಾವಾಸ್ಯೆ ಸೋಮವಾರದ ದಿವಸ ಬಂದಿದೆ. ಸೋಮವತಿ ಅಂತ ಕರೀತಾರೆ. ಈ ಅಮಾವಾಸ್ಯೆ ಸೋಮವಾರ ಅಧಿಕ ಮಾಸದ ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಸೋಮವಾರ ಜೂನ್ 15ನೇ ತಾರೀಕು ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಪವರ್ಫುಲ್ ಆದ ಬಗಳಾಮುಖಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಬಗಳಾಮುಖಿ ಹೋಮವನ್ನು ಮಾಡಿ ವಿಶೇಷವಾದಂಥ ಬ್ರೇಸ್ಲೆಟನ್ನು ಧಾರಣೆ ಮಾಡ್ಕೊಂಡಿದ್ದ ಕೈಯಲ್ಲಿ ಇದೇ ಬ್ರೇಸ್ಲೆಟನ್ನು ಕೊಡ್ತಾ ಇದ್ದೇವೆ. ಸೊ ಇದರಲ್ಲಿ 4 ವಿಶೇಷವಾಗಿರತಕ್ಕಂಥ ಉಪರತ್ನಗಳಿದೆ. ಅದರಲ್ಲೂ ವಿಶೇಷವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಕೃಷ್ಣವೀಟಿಕಾ ರತ್ನ ಇದೆ, ಜೊತೆಗೆ ವ್ಯಾಘ್ರನೇತ್ರ ರತ್ನ ಇದೆ, ಜ್ವಾಲಾಮುಖಿ ರತ್ನಗಳಿದೆ, ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಮ್ಮನವರ ಶಕ್ತಿಯನ್ನು ಸದಾ ನಿಮ್ಮಲ್ಲಿ ಇಟ್ಟು ಮನಸ್ಸನ್ನು ಶಾಂತವಾಗಿರ್ತಕ್ಕಂಥ ಒಂದು ವಿಶೇಷವಾದ ಧವಳ ರತ್ನ ಇದೆ. ಸೊ ಧವಳರತ್ನ ಅಮ್ಮನವರ ಬಹಳ ವಿಶೇಷವಾಗಿರತಕ್ಕಂಥ ಶಕ್ತಿಯನ್ನು ನಿಮಗೆ ತಲುಪಿಸುವಂಥದ್ದು, ಅಂದರೆ ತನ್ನಲ್ಲಿಟ್ಕೊಂಡು ನಿಮಗೆ ತಲುಪಿಸುವಂತಹ ಒಂದು ಕಾರ್ಯವನ್ನು ಮಾಡುತ್ತೆ. ಈ ಅದ್ಭುತವಾದ ಬಗಳಾಮುಖಿ ರಕ್ಷಾ ಕವಚವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳು ಕೊಡ್ತಾ ಇದ್ದೇವೆ. ಇದನ್ನು ಬಗಳಾಮುಖಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಇದರಲ್ಲಿ 4 ವಿಧದ ವಿಶೇಷವಾದ ಉಪರತ್ನಗಳಿದೆ, ಇದನ್ನು ಗಮನಿಸಬೇಕು. ಇದನ್ನು ಬಗಳಾಮುಖಿ ಹೋಮ ಅಷ್ಟೇ ಅಲ್ಲ, ರಾಕ್ಷೋಘ್ನ ಹೋಮದಲ್ಲೂ ಇದನ್ನು ಅಭಿಮಂತ್ರಣೆ ಮಾಡ್ತದೆ. ಯಾಕೆಂದರೆ ಈ ವ್ಯಾಘ್ರನೇತ್ರ ರತ್ನ ಹಾಗೂ ಜ್ವಾಲಾಮುಖಿ ರತ್ನ ಇದೆಯಲ್ಲ, ಈ 2 ರತ್ನಗಳು ಜೊತೆಗೆ ವಿಶೇಷವಾಗಿ ಕೃಷ್ಣವೀಟಿಕಾ ರತ್ನವು ಸಹ ಬಂತು. ಇದು ರಾಕ್ಷೋಘ್ನ ಹೋಮದಲ್ಲಿ ಎನರ್ಜೈಸ್ ಮಾಡಿದ್ರೆ ಅಮಾವಾಸ್ಯೆ ಸೋಮವಾರ ಅಮಾವಾಸ್ಯೆ ಸೋಮವತಿ ದಿವಸ, ಅದು ಅಧಿಕ ಮಾಸದ ಅಮಾವಾಸ್ಯೆ ಸೋಮವತಿಯ ದಿವಸ ರಾಕ್ಷೋಘ್ನ ಹೋಮ, ರಾಕ್ಷಸಾಂ ಘ್ನಂತೀತಿ ರಾಕ್ಷೋಘ್ನ, ಎಲ್ಲ ಕೆಟ್ಟ ಶಕ್ತಿಗಳು ಮಾಟಮಂತ್ರಗಳು ಕೆಟ್ಟ ಈ ರಾಕ್ಷಸರ ಸಂಹಾರ ಮಾಡತಕ್ಕಂಥ ಹೋಮ ಅದು. ಸೊ ಅಂಥ ಒಂದು ಅದ್ಭುತವಾದ ರಾಕ್ಷೋಘ್ನ ಹೋಮದಲ್ಲಿಯೂ ಸಹ ಈ ವಿಶೇಷವಾದಂತಹ ಒಂದು ಬ್ರಾಸ್ಲೆಟ್ ರಕ್ಷಾ ಕವಚ ಎನರ್ಜೈಸ್ ಆಗಲಿದೆ ಕೈಯಲ್ಲಿ ಧಾರಣೆ ಮಾಡ್ಕೊಳ್ಳೋಕ್ಕೆ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮದಲ್ಲಿ ಇದು ಎನರ್ಜೈಸ್ ಆಗಲಿದೆ. ಈ ಧವಳ ರತ್ನ ಇದೆಯಲ್ಲ, ಈ ಧವಳ ರತ್ನ ಅಮ್ಮನವರಿಗೆ ವಿಶೇಷವಾಗಿರತಕ್ಕಂಥ ಉಪರತ್ನ ಇದು. ಅದರಿಂದ ಬಕಳಾಮುಖಿ ಹೋಮದಲ್ಲೂ ಎನರ್ಜೈಸ್ ಆಗುತ್ತೆ, ಜೊತೆಗೆ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮದಲ್ಲೂ ಎನರ್ಜೈಸ್ ಆಗುತ್ತೆ. ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಅದ್ಭುತ ಶಕ್ತಿಯನ್ನು ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರ ಖಂಡಿತವಾಗಿ ಕೊಡಲಿದೆ. ಅದ್ರ ಬಗ್ಗೆ ಸಹ ನಿಮಗೆ ತಿಳಿಸ್ತಾನೆ. ಇದ್ರ ಜೊತೆಗೆ ಸ್ವಯಂವರ ಪಾರ್ವತಿ, ಅವಿವಾಹಿತರಿಗೆ ವಿವಾಹ
ಅಭಿವೃದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ, ದಾಂಪತ್ಯ ಯೋಜನೆ ಸಿಗಬೇಕು. ಇಷ್ಟೆಲ್ಲ ಪವರ್ಫುಲ್ ಆಗಿರತಕ್ಕಂಥ ಹೋಮಗಳು, ಗುರು ಶಾಂತಿ, ಶನಿ ಶಾಂತಿ, ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಈ ವಿಶೇಷವಾದ ಬಗಳಾಮುಖಿ ರಕ್ಷಾ ಕವಚವನ್ನು ಪ್ರತಿಯೊಬ್ಬರಿಗೂ ಸಹ ನಿಮಗೆ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ ಗೊತ್ತೇ ಇರುತ್ತೆ. ಸೊ ದಯವಿಟ್ಟು ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಜೂನ್ 15 ತಾರೀಕು ಸೋಮವಾರ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಬಗಳಾಮುಖಿ ಹೋಮ, ರಾಕ್ಷೋಗ್ನ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳೆಲ್ಲದೂ ಸಹ ಲೈವಲ್ಲಿ ನೀವು ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ವಿಶೇಷವಾದ ಬಗಳಾಮುಖಿ ರಕ್ಷಾ ಕವಚ ಬ್ರೇಸ್ಲೆಟ್ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳು ಕೊಡ್ತಾ ಇದ್ದೇವೆ. ಒಂದು ಸಂಕಲ್ಪ ಸೇವೆಗೆ ಒಂದು ಬ್ರೇಸ್ಲೆಟ್ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ನಿಮ್ಮ ಬಲಗೈಯಲ್ಲೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ, ಅಥವಾ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಎಡಗೈಯಲ್ಲಿ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ಬೇಕಾಗಿರ್ತದೆ, ಮಾಡ್ಕೊಳ್ಬಹುದು. ಯಾವುದೇ ರೀತಿಯಾಗಿರತಕ್ಕಂತಹ ಈ ನಾನ್ ವೆಜ್ ತಿನ್ನಬಾರ್ದು ಅಂತಲೋ ಅಥವಾ ಮೈಲಿಗೆ ಆಗಬಾರ್ದು, ಇದೆಲ್ಲ ಯಾವುದೂ ಇಲ್ಲ. ಇದು ಉಪರತ್ನ ವಿಶೇಷ ದೇವತೆಗಳಿಗೆ ವಿಶೇಷ ಪರ್ವ ದಿನದಂದೇ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಬಹಳ ಈಸಿ ಆಯ್ತಲ್ವಾ. ಜೊತೆಗೆ ಇಡೀ ಎಲ್ಲ ಹೋಮಗಳನ್ನು ಲೈವ್ ನೋಡ್ಬೋದು. ಎಲ್ಲ ಹೋಮಗಳ ಪ್ರಸಾದ ಸ್ಪೀಡ್ ಪೋಸ್ಟಲ್ಲಿ ನಿಮಗೆ ಕಳಿಸ್ಕೊಡ್ತಾರೆ. ಯಾಕಂದರೆ ಸೋಮವಾರ ಹೋಮ ಆಗುತ್ತೆ ಅಂದರೆ ಮಂಗಳವಾರ ಅಥವಾ ಬುಧವಾರ ನಾವು ಸ್ಪೀಡ್ ಪೋಸ್ಟಲ್ಲಿ ಖಂಡಿತವಾಗಿ ಕಳಿಸ್ಕೊಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಈ ವಿಶೇಷವಾದಂಥ ಬಗಳಾಮುಖಿ ಒಂದು ವಿಶೇಷವಾದ ಮಂತ್ರವನ್ನು ಈಗ ಮುಂದೆ ಹೇಳ್ತೇನೆ, ಅಥವಾ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಆ ಮಂತ್ರದ ಲಿಂಕನ್ನು ಖಂಡಿತವಾಗಿ ಕೊಡ್ತಾನೆ, ಅಲ್ಲಿ ಕೂಡ ನೀವು ಅದನ್ನು ನೋಡ್ಕೊಳ್ಬಹುದಾಗಿರ್ತದೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.